ಹಾಯ್ ನಮಸ್ತೆ, ವೆಲ್ಕಮ್ ಟು ದಿ ಡೈಟ್ ದ ಡಿಜಿಟಲ್ ಟೀಚರ್. ಇಟ್ಸ್ ಅಲ್ಲ ನಿಮ್ಮ ಪ್ಲಾಟ್ಫಾರ್ಮ್. ಈ ವಿಡಿಯೋನ ಸೇವ್ ಮಾಡಿ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಓಝೋನ್. ಓಝೋನ್ ಅಂದ್ರೆ ಟ್ರೈ ಆಕ್ಸಿಜನ್ ಆಟಮ್ಸ್ ನ ಬಾಂಡ್ ಆಗಿದ್ದು 3 ಆಮ್ಲಜನಕಗಳಿಂದ ಕೂಡಿರುವ ಅನಿಲವಾಗಿದ್ದು ಆಮ್ಲಜನಕ ಪ್ಲಸ್ ಆಮ್ಲಜನಕ ಪ್ಲಸ್ ಆಮ್ಲಜನಕ ಸೇರಿ ಓಝೋನ್ ರೂಪುಗೊಂಡಿರುತ್ತೆ. ಈ ಓಝೋನ್ ನ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು O3. ಇದು ಭೂಮಿಯ ಸ್ತರಗೋಳದಲ್ಲಿ 10 ಕಿಲೋಮೀಟರ್ ದಿಂದ 50 ಕಿಲೋಮೀಟರ್ ವರೆಗೂ ಹರಡಿರುವಂತಹ ಆಮ್ಲಜನಕದ ತೆಳುವಾದ ಪದರವಾಗಿದೆ. ಇದನ್ನು 1913ರಲ್ಲಿ ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹೆನ್ರಿ ಬ್ರೂಸನ್ ಅವರು ಪತ್ತೆ ಹಚ್ತಾರೆ. ಈ ಓಝೋನ್ ನ ಅಳಿಯುವಂತ ಮಾಪನ ಬಂದ್ಬಿಟ್ಟು ಡಬ್ಸನ್ ಸ್ಪೆಕ್ಟ್ರೋಫೋಟೋಮೀಟರ್. ಇದನ್ನ 1950ರಲ್ಲಿ GB ಡಬ್ಸನ್ ಅವರು ಕಂಡು ಹಿಡಿತಾರೆ. ಈ ಓಝೋನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಸೂರ್ಯನಿಂದ ಬರುವಂತಹ ಅಲ್ಟ್ರಾ ವೈಲೆಟ್ ಕಿರಣಗಳನ್ನ 2 ರೀತಿಯಾಗಿ ಡಿವೈಡ್ ಮಾಡುತ್ತೆ. ಒಂದು ಡೈ ಆಮ್ಲಜನಕ, ಇನ್ನೊಂದು ಶಿಶು ಆಮ್ಲಜನಕ. ಈ ಡೈ ಆಮ್ಲಜನಕ ಮತ್ತು ಶಿಶು ಆಮ್ಲಜನಕ ಎರಡನ್ನೂ ಸೇರಿಸಿ ಇದು ಓಝೋನ್ ಆಗಿ ಪರಿವರ್ತನೆ ಆಗಿ ಸೂರ್ಯನಿಂದ ಬರುವಂತಹ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಈ ಓಝೋನ್ ನಾವು 2 ರೀತಿ ಕಾಣ್ತೀವಿ. ಒಂದು ಟ್ರೋಪೋಸ್ಫಿಯರ್ ಓಝೋನ್, ಎರಡನೇದು ಸ್ಟ್ರಾಟೋಸ್ಫಿಯರ್ ಓಝೋನ್. ಈ ಓಝೋನ್ ಸವಕಳಿಗೆ ಕಾರಣವಾಗುವ ಅಂಶಗಳು ಯಾವಪ್ಪ ಅಂದ್ರೆ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಮತ್ತು ಹಸಿರುಮನೆ ಅನಿಲಗಳು. ಈ ಓಝೋನ್ ಸವಕಳಿಯಿಂದ ಆಗುವ ಪರಿಣಾಮಗಳು ಯಾವಪ್ಪ ಅಂದ್ರೆ ಮಾನವನಲ್ಲಿ ಮತ್ತು ಪ್ರಾಣಿಗಳಲ್ಲಿ ಚರ್ಮದ ಕ್ಯಾನ್ಸರ್ ಹಾಗೂ ಚರ್ಮದ ಸಂಬಂಧಿತ ರೋಗಗಳು ಉಂಟಾಗ್ತವೆ. ಅದೇ ರೀತಿ ಸಸ್ಯಗಳಲ್ಲಿ 20 ರಿಂದ 50% ಬೆಳವಣಿಗೆ ಕುಂಠಿತವಾಗಿ ಪತ್ರ ಹರಿವಿನ ಕೊರತೆಯಿಂದಾಗಿ ಪೋಷಕಾಂಶಗಳ ಕೊರತೆ ಉಂಟಾಗ್ತಿದೆ. ಈ ಓಝೋನ್ ಸಂರಕ್ಷಣೆಗಾಗಿ ಜಾಗತಿಕವಾಗಿ ನಡೆದಂತಹ ಸಮಾವೇಶಗಳು ಯಾವಪ್ಪ ಅಂದ್ರೆ ಮೊದಲನೇದು ವಿಯೆನ್ನಾ ಸಮಾವೇಶ 1985ರಲ್ಲಿ, ಎರಡನೇದು ಮ್ಯಾಟ್ರಿಲೋ ಶಿಷ್ಟಾಚಾರ ಇದು 1987ರಲ್ಲಿ ನಡೆಯುತ್ತೆ. ಹಾಗಾದರೆ ವಿಶ್ವ ಓಝೋನ್ ದಿನ ಎಂದು ಯಾವಾಗ ಆಚರಿಸಿದ್ದೇವೆ ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಡೈಟ್ ನ ಫಾಲೋ ಮಾಡಿ.